ಈಗ ಇವತ್ತು ಖಗ್ರಾಸ ಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಇಷ್ಟೇ ಗಂಟೆಗೆ ಅದು ಭೂಮಿ ಸ್ಪರ್ಶ ಆಗುತ್ತೆ, ಅಂದರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ, ಹಾಗಾಗಿ ಕೆಂಪು ಕಾಣಿಸುತ್ತೆ. ಈಗ ಇದು ಹೆಂಗೆ ಸರ್, ಇದು ಹೇಗೆ ವಿಜ್ಞಾನಿಗಳು ಇದನ್ನು ಫಿಕ್ಸ್ ಮಾಡುವಂಥದ್ದ? ಈಗ ಆಯ್ತಪ್ಪ, ನೆಕ್ಸ್ಟ್ ಇಯರು ಇದೇ ಟೈಮಲ್ಲಿ ಅಥವಾ ಇನ್ನೊಂದು 2-3 ವರ್ಷ ಬಿಟ್ಟು ಇದೇ ಟೈಮು ಇದೇ ಡೇಟ್ಗೆ ಇದೇ ರೀತಿ ವಿಸ್ಮಯಗಳಾಗುತ್ತೆ ಅಂಥೇಳಿ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತ? ಇದಕ್ಕೆ ಅಂತ ತಿಳ್ಕೊಂಡು ಸಾಕಷ್ಟು ಸ್ಟಡಿಗಳು ನಡೀತಾ ಇರ್ತವೆ. ಅಲ್ಲಿ ಖಗೋಳ ವಿಜ್ಞಾನಿಗಳು ಅಂತ ಹೇಳ್ತೀವಿ. ಹೌದು. ಅದನ್ನ ಅಸ್ಟ್ರಾನಮಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಕಾಸ್ಮಾಲಜಿ ಅಂತೇಳಿ, ಕಾಸ್ಮಾಲಜಿಸ್ಟ್ ಅಂತ ಓಕೆ. ಅದು ಈ ಭೂಮಂಡಲದ ವ್ಯಾಪ್ತಿ, ಅದರ ಒಂದು ಎಕ್ಸಿಸ್ಟಿಂಗ್ ಯಾವ ರೀತಿ ಆಗಿದೆ, ಯಾವ ರೀತಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಇವೆಲ್ಲವನ್ನು ಸ್ಟಡಿ ಅದಕ್ಕೆ ಸಾಕಷ್ಟು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ದೇರ್ ಆರ್ ಅಬ್ಸರ್ವೇಟರಿ ಸೆಂಟರ್ಸ್ ಅಂತ ಇರ್ತವೆ. ಕರೆಕ್ಟ್. ಏನು ನಮ್ಮ ಭೂಮಿ ಹಾಗೆ ವಾಯುಗುಣದ ಬಗ್ಗೆ ಹಂಗೆ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಾವು ಮೆಜರ್ಮೆಂಟ್ ಮಾಡ್ತೀವಿ. ಇಷ್ಟೇ ಟೆಂಪರೇಚರ್ ಇದೆ, ಇಷ್ಟೇ ಮಳೆ ಆಗುತ್ತೆ, ಇಷ್ಟೇ ವಾತಾವರಣ ಏನು ಅಟ್ಮಾಸ್ಫಿಯರ್ ಪ್ರೆಷರ್ ಇದೆ, ಟೆಂಪರೇಚರ್ ಇದೆ ಅಂತ ನಾವು ಹೇಗೆ ಹೇಳ್ತೀವಿ. ಹಾಗೆ ಈ ನವೋಮಂಡಲದಲ್ಲಿ ಆಗ್ತಕ್ಕಂಥ ಕೆಲವೊಂದು ಏನು ವೈಪರೀತ್ಯಗಳಾಗಿರ್ಬೋದು, ಬದಲಾವಣೆಗಳಾಗಿರ್ಬೋದು, ಇಂಥವೆಲ್ಲ ಎಕ್ಲಿಪ್ಸ್ ಆಗಿರ್ಬೋದು, ಇಂಥವೆಲ್ಲ ಸ್ಟಡಿ ಮಾಡೋದಕ್ಕೆ ಅದಕ್ಕೊಂದು ದೊಡ್ಡ ದೊಡ್ಡ ವಿಜ್ಞಾನಿಗಳಿದೆ. ನಾಸಾ ಅಂತ ಇದೆ, ನೋವಾ ಅಂತ ಇದೆ, ಕೆಲವೊಂದು ಖಗೋಳ ವಿಜ್ಞಾನಿಗಳಿರ್ತಾವೆ. ಅವರಿಂದ ನಮಗೆಲ್ಲ ಇನ್ಫಾರ್ಮೇಶನ್ ಸಿಗ್ತಕ್ಕಂಥದ್ದು ಇದು. ಇಲ್ಲದೆ ಹೋದ್ರೆ ನಮಗೆ ಭೂಮಿ ಮೇಲೆನೆ ಎಷ್ಟೊಂದು ವಿಚಾರಗಳು ನಮ್ಗೆ ಗೊತ್ತಿಲ್ಲ. ಸಾಗರ ಆಳದಲ್ಲಿ ಇನ್ನೊಂದು ಎಷ್ಟೋ ನಾವು ಏನು ಸಂಶೋಧನೆ ನಡೀತಾ ಇದೆ. ನಮಗೆ ಇನ್ನು ಹಿಮಾಲಯ ಪರ್ವತಗಳಿಗೆ ಕೆಲವೊಂದು ಪ್ರದೇಶಗಳು ಇನ್ನೂ ನಾವು ಅಲ್ಲಿ ರೀಚ್ ಆಗಕ್ಕಾಗಿಲ್ಲ. ಇತ್ತಿತ್ತಲಾಗಿ ನೋಡಿರ್ಬೇಕು ನಾವು ಮೌಂಟ್ ಎವರೆಸ್ಟ್ ಏರಿತ್ತು ಯಾವಾಗ, ವೆರಿ ರೀಸೆಂಟ್ಲಿ ಅಲ್ವಾ. ಆಮೇಲೆ ಈ ಚಂದ್ರಲೋಕ ಹೋಗಿದ್ದೆ ಯಾವಾಗ, ಚಂದ್ರನ ಕಡೆಗೆ ಹೋದಾಗ ಆಲ್ಮೋಸ್ಟ್ 1956 ಅಲ್ಲಿ ಒಂದು ಗ್ರಹವನ್ನು ಕಳಿಸ್ತೀವಿ ನಾವು. ಆಮೇಲೆ 59 ಒಂದು ಕಳಿಸ್ತೀವಿ. ಆಮೇಲೆ 69 ನೀಲ್ ಆರ್ಮ್ಸ್ಟ್ರಾಂಗ್ ಹೋಗಿ ಪಾದಾರ್ಪಣೆ ಅಲ್ಲಿ ಇಟ್ಟಾಗ ಅವಾಗ ಚಂದ್ರನ ಬಗ್ಗೆ ಸಾಕಷ್ಟು ವಿಚಾರವನ್ನು ನಮ್ಗೆ ಗೊತ್ತಾಗುತ್ತೆ. ಇತ್ತಿತ್ತಲಾಗಿ ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಂದ ಯಾವಾಗ ಈ ಚಂದ್ರಯಾನ ಅಂತ ತಿಳ್ಕೊಂಡು ಏನು ಸ್ಟಾರ್ಟ್ ಮಾಡಿದ್ರು, ಇಡೀ ವಿಶ್ವನೇ ನಮ್ಮ ದೇಶದ ಕಡೆಗೆ ತಿರುಗಿ ನೋಡ್ತೇವೆ. ಎಲ್ಲ ನಮ್ಮ ಇಸ್ರೋ ಮಾಡಿರ್ತಕ್ಕಂಥ ಸಾಧನೆಗಳು, ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನ ಅವರು ಹೆಕ್ಕಿ ತೆಗೆದ್ರು. ಚಂದ್ರನ ಮೇಲ್ಮೈ ಹೇಗಿರುತ್ತೆ, ಕ್ರೇಟರ್ಸ್ ಅಂದ್ರೇನು, ಎಷ್ಟು ಕತ್ತಲ ಪ್ರದೇಶಗಳು ಯಾವ್ಯಾವು, ಎತ್ತರ ಪ್ರದೇಶಗಳು ಯಾವ್ಯಾವು, ಎಷ್ಟು ಖನಿಜ ಸಂಪತ್ತಿದೆ, ನೀರಿನ ಇದೆನಾ, ಇವೆಲ್ಲವುಗಳ ವಿಚಾರ, ಅಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಬಗ್ಗೆ, ವಾಯುಮಂಡಲದ ಒಂದು ಎಕ್ಸಿಸ್ಟಿಂಗ್ ಬಗ್ಗೆ, ಇವೆಲ್ಲ ವಿಚಾರಗಳನ್ನು ಸಹಿತ ಹೌದು ಸರ್, ಸಿಕ್ಕಾಪಟ್ಟೆ ಕೆಲವೊಂದಿಷ್ಟು ಕುತೂಹಲಕಾರಿ ವಿಚಾರಗಳನ್ನ ವೈಜ್ಞಾನಿಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಸರ್. ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್.